ಗದಗ ಜಿಲ್ಲೆ ನರಗುಂದ ತಾಲೂಕಿನ ಹುಣಸಿಕಟ್ಟೆ ಗ್ರಾಮದಲ್ಲಿ ಇಂದು 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಹಿತಿಯನ್ನು ಹುಣಸಿಕಟ್ಟೆ ಗ್ರಾಮ ಪಂಚಾಯತ್ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಗದಗ ಜಿಲ್ಲೆಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ವಿಶಾಲ್ ಜಿಪಿ, ರಸ್ತೆಗಳಲ್ಲಿ ಅಪಘಾತಗಳಾಗುವುದು, ವಾಹನವು ಹೆಚ್ಚು ವೇಗವಾಗಿರುವುದರಿಂದ ವಾಹನ ದುಸ್ಥಿತಿಯಲ್ಲಿ ಇದ್ದಾಗ ಚಾಲಕನ ನಿಷ್ಕಾಳಜಿಯಿಂದ ರಸ್ತೆ ಅಪಘಾತಗಳಾಗುತ್ತವೆ ಎಂದರು. ಇದರಲ್ಲಿ ಮುಖ್ಯವಾಗಿ ವಾಹನ ಚಾಲಕರ ನಿರ್ಲಕ್ಷ್ಯ, ಮದ್ಯಪಾನದಿಂದ ವಾಹನ ಚಲಾವಣೆ ಮಾಡುವುದು, ರಸ್ತೆಯಲ್ಲಿ ಅತಿ ವೇಗದಿಂದ ವಾಹನ ಚಲಾವಣೆ ಮಾಡುವುದರಿಂದ ರಸ್ತೆ ಅಪಘಾತಗಳು ಸಂಭವಿಸುತ್ತವೆ ಎಂದು ತಿಳಿಸಿದರು. ನಂತರ ಮಾತನಾಡಿದ ಗುರುನಾಥ ದೊಡ್ಡಲಿಂಗಪ್ಪನವರ್, ರಸ್ತೆ ಸುರಕ್ಷತೆ ಮಾಹಿತಿಯನ್ನು ಈ ವರ್ಷ ಹುಣಸಿಕಟ್ಟೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ನಮಗೆ ಬಹಳ ಸಂತಸ ತಂದಿದೆ. ಈ ಕಾರ್ಯಕ್ರಮದಿಂದ ಶಾಲಾ ಮಕ್ಕಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಅರಿವು ಮೂಡುತ್ತದೆ ಎಂದರು. ಗದಗ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳಾದ ವಿಶಾಲ್ ಜಿಪಿ, ಪ್ರಾದೇಶಿಕ ಸಾರಿಗೆ ಕಚೇರಿಯ ಅಧೀಕ್ಷಕರಾದ ರಾಜಶೇಖರ ಗೌಡ ದಾನರೆಡ್ಡಿ, ಗ್ರಾಮ ಪಂಚಾಯತ್ ಕಾರ್ಯದರ್ಶಿಯಾದ ಕಲ್ಲಪ್ಪ ಹದಗಲ್, ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾದ ಮಾರುತಿ ಆಲಕೂನೂರು, ಪ್ರೌಢಶಾಲಾ ಶಿಕ್ಷಕರಾದ ಗುರುನಾಥ್ ದೊಡ್ಡಲಿಂಗಪ್ಪನವರ್, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಗುಳಪ್ಪ ಲಕ್ಕಣ್ಣವರ್, ಗ್ರಾಮಸ್ಥರಾದ ಫಕೀರಪ್ಪ ಗೌಡರ್, ಚಂದ್ರು ಮಂಟೂರ ಮಠ, ಹನುಮಂತ ಹುರುಕಡ್ಡಿ, ಚಂದ್ರಶೇಖರ ಗೌಡ ಪಾಟೀಲ್, ಪ್ರೌಢಶಾಲೆಯ ಮತ್ತು ಪ್ರಾಥಮಿಕ ಶಾಲೆಯ ಹಿರಿಯ ಶಾಲೆಯ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಗೌಡ ಪಾಟೀಲ್, ಪ್ರಜಾಪವರ್ ಟಿವಿ, ನರಗುಂದ. ನಂದೇ ಆದ ಸ್ವಂತ ಘಟನೆ. ನಾನು ಹಳ್ಳಿಕೆರೆ ಪಾಸ್ ಆಗ್ಬೇಕಾದ್ರೆ 2 ಎಮ್ಮೆ ಅಡ್ಡ ಬಂದು ನಾನು 2 ಎಮ್ಮೆಗೂ ನಾನು ಹೊಡೆದಾಗ ಎಮ್ಮೆ ಸತ್ತು ಹೋಯ್ತು. ಬಟ್ ನನಗೇನಾಗಲಿಲ್ಲ. ಯಾಕಂತಂದ್ರೆ ನಾನು ಬೆಲ್ಟ್ ಹಾಕಿದ್ದೆ, ಅದ್ರ ಜೊತೆಗೆ ಬಲೂನ್ಗಳು ಸ್ಪೀಡ್ ಹೋಗಿದ್ದಕ್ಕೆ ಬಲೂನ್ ಎದ್ದು ನನ್ನ ಜೀವ ಅಪಘಾತದಿಂದ ನಾನು ಪಾರಾಗಿದ್ದೇನೆ. ಈ ಸೀಟ್ ಬೆಲ್ಟ್ ಎಷ್ಟು ಉಪಯೋಗ ಇರ್ತಂದ್ರೆ ಅವತ್ತು ನನಗೆ ಪೂರ್ತಿ ಮನವರಿಕೆ ಆಯ್ತು. ಅದೇ ರೀತಿ ಹೆಲ್ಮೆಟು ಸಹಿತ ನಿಮ್ಮ ತಲೆ, ಈ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ನಿಮ್ಮ ಕಾರ್ಯಚಟುವಟಿಕೆ ನಡೀತಾ ಇರೋದ ಈ ತಲೆ, ಈ ಶಿರಭಾಗದಿಂದ. ಈ ಶಿರಭಾಗನ ನಿಮ್ದು ಹೋತಂದ್ರೆ ನಿಮ್ಮ ಜೀವ ಇರೋದಲ್ಲ. ನಿಮ್ಗೆ ಏನು ಮುಂದಿನ ನಿಮ್ಮ ಪೀಳಿಗೆಗೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಏನು ಆಸೆ ಇಲ್ಲದಾಗುತ್ತಾ. ತಂದೆ ತಾಯಿ ಒಂದು ಮಗು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅವನ ಭವಿಷ್ಯವನ್ನು ಅವರು ನಿಮ್ಮ ರೂಪದಲ್ಲಿ ಎಲ್ಲ ನೋಡ್ತಾ ಇರ್ತಾರೆ. ನೀವೇ ಅವರು ಆ ರೀತಿ ಆದ್ರೆ ಅವ್ರಿಗೆ ಮಾನಸಿಕವಾಗಿ ಪುತ್ರ ಶೋಕಂ ನಿರಂತರಂ ಅಂತ ಒಂದು ಗಾದೆದ. ಹಂಗಾಗಿ ನೀವು ಯಾವಾಗಲೂ ಹೆಲ್ಮೆಟ್ ಧರಿಸಿ ನಿಮ್ಮ ಪ್ರಾಣ ರಕ್ಷಣೆ ಮಾಡ್ಕೋಬೇಕು. ಮತ್ತೆ ನೀವು ತಂದೆ ತಾಯಿಗೆ ಹೇಳ್ರಿ ಹೆಲ್ಮೆಟ್ ಹಾಕೋ ಅಂತ ಹೇಳಿ. ಇದಕ್ಕೆ ಹೆಚ್ಚಿಗೆಲ್ಲ ವಿಷಯವನ್ನು ನಮ್ಮ ಸಾಹೇಬ್ ಹೇಳಿದ್ದಾರೆ. ರಸ್ತೆ ದಾಟಬೇಕಾದ್ರೆ ತಾವು ಆ ಕಡೆ ಗಾಡಿ ಬರ್ತಿತ್ತಂದ್ರೆ, ಈ ಕಡೆ ಗಾಡಿ ಬರ್ತಿತ್ತಂದ್ರೆ ನೋಡ್ರಿ, ಗಾಡಿ ದೂರ ಇತ್ತಂದ್ರೆ ರೋಡ್ ಕ್ರಾಸ್ ಮಾಡ್ರಿ. ರಸ್ತೆ ಗಾಡಿ ಬಂದ ಸಮೀಪ ಇದ್ರೆ ನೀವು ನಿಂದ್ರಿ, ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ರಸ್ತೆ ದಾಟಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇರೋಲ್ಲ. ನೀವು ಅಕಸ್ಮಾತ್ ಏನಾಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಬಿಟ್ರೆ ನೀವು ಅಪಘಾತಕ್ಕೀಡಾಗೋ ಸಾಧ್ಯತೆ ಬಹಳ ಇರ್ತದೆ. ಹಂಗಾಗಿ ನಿಮ್ಮ ಜೀವನ ನೀವೇ ರಕ್ಷಣೆ ಮಾಡ್ಕೋಬೇಕು. ಅಪಘಾತ ತಪ್ಪಿಸಕ್ಕೆ ಏನೇ ಕ್ರಮ ಅದೆಲ್ಲ ಕೈಗೊಡ್ರಿ. ಮತ್ತೆ ಶಾಲಾ ಮಕ್ಕಳು ಶಾಲೆ ಸುತ್ತಮುತ್ತ ರಸ್ತೆದಲ್ಲಿ ಗುಂಡಿಗಳಿರ್ತಾವು. ಆ ಗುಂಡಿಗಳಿಂದ ನಿಮ್ಗೆ ರಸ್ತೆ ಬರ ಬಸ್ಸುಗಳು ಅಥವಾ ವಾಹನಗಳಿಂದ ನಿಮ್ಗೆ ಅಪಘಾತ ಸಾಧ್ಯತೆ ಇರ್ತದೆ. ನೀವು ಅದಕ್ಕೆ ರಸ್ತೆ ಗುಂಡಿ ಇದ್ರೆ ಏನ್ ಮಾಡ್ಬೇಕು, ನೀವು ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಹೋಗಿ ರಸ್ತೆ ಗುಂಡಿ ಅದವು ಮುಚ್ಚ ಪ್ರಯತ್ನ ಮಾಡಿ ಅಂತ ಅವ್ರಿಗೆ ಒಂದು ಮನವಿ ಸಲ್ಲಿಸ್ರಿ. ಅವರು ಅದನ್ನು ತಗೊಂಡು ಗ್ರಾಮ ಪಂಚಾಯತಿ ಹೋಗಿ ಈ ರೀತಿ ಇದೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಗುಂಡಿಗಳು ಮುಚ್ಚಿಸ್ಬೇಕು, ಅದ್ರ ರಸ್ತೆಯಲ್ಲಿ ಸುರಕ್ಷಿತವಾಗಿ ನಡೀಲಿಕ್ಕೆ, ಅಡ್ಡಾಡಲಿಕ್ಕೆ, ನಿಮ್ಮ ಪಾದ ನೀವು ಶಾಲೆಗೆ ಹೋಗಿ ಬರ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ನೀವು ಗುಂಡಿನ ನೋಡಿಬಿಟ್ಟು ನಮ್ಗೆ ಏನು ಸಂಬಂಧ ಇಲ್ಲ, ಇದು ನಾವು ಕೆಲಸ ಅಲ್ಲ ಅಂತ ಹೇಳಿ ಹೋದ್ರೆ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ. ಅದು ನಮ್ಮ ಹುಣಸಿಕಟ್ಟೆ ಗ್ರಾಮವನ್ನ ಚಾಯ್ಸ್ ಮಾಡ್ಕೊಂಡು ಅವ್ರು ಬಂದಾರಪ್ಪ ಅಂತ ನಾವು ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ. ಯಾಕಂತಂದ್ರೆ ಸಾಕಷ್ಟು ಗದಗ ಜಿಲ್ಲೆಯೊಳಗೆ ಸಾಕಷ್ಟು ಹಳ್ಳಿಗಳದಾವು. ನಮ್ಮ ಹುಣಸಿಕಟ್ಟಿಗಿನ ಆಯ್ಕೆ ಮಾಡ್ಕೊಂಡ್ ಬಂದಾರಪ್ಪ ಅಂತಂದ್ರೆ ನಮ್ಮ ಒಂದು ಪುಣ್ಯ. ಅವ್ರು ಏನ್ ಹೇಳ್ತಾರ ರಸ್ತೆ ಅದನ್ನ ತಾವುಗಳು ಕೂಡ ತಪ್ಪದ ಪಾಲಿಸ್ಬೇಕು. ಮತ್ತೆ ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು. ಏನ್ ರಸ್ತೆ ನಿಯಮಗಳು ಇರ್ತಾವಲ್ಲ ಅದನ್ನ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಯಾರಾದ್ರೂ ಗೊತ್ತಿಲ್ಲದವ್ರಿಗೆ, ಓದ್ ಬರದೇ ಇದ್ದವ್ರಿಗೆ ಹಿಂಗತೆ ರೋಡಿನೊಳಗ ರಸ್ತೆಯನ್ನ ದಾಟ್ ಅಂತಕ್ಕಂಥ ಮಾಹಿತಿಯನ್ನ ಕೊಡ್ಬೇಕು. ನೋಡ್ರಿ, ನಮ್ಮ ನರಗುಂದ ತಾಲೂಕಿನೊಳಗೆ 2 ಸಾಲಿ ಬಸ್ ಆಕ್ಸಿಡೆಂಟ್ ಅದು ಮೊನ್ನೆ. ಈಗ ಒಂದು 8 ದಿವಸದ ಹಿಂದ ಒಂದಾಯ್ತು. ಹೋಗಿ ಇನ್ಸ್ಪೆಕ್ಷನ್ ಮಾಡಿದ್ವಿ. ಅದು ನಮ್ಮ ದೇವರ ಪುಣ್ಯ ಇತ್ತು ಏನೋ, ಯಾವ ಮಗುವಿಗೂ ಏನೂ ಆಗಿರ್ಲಿಲ್ಲ, ಒಂದು ಹನಿ ರಕ್ತ ಕೂಡ ಬರ್ಲಿಲ್ಲ. ಅದು ಪುಣ್ಯ, ನಮ್ಮ ಪುಣ್ಯ. ಹಾಗಾಗಿ ಅದಕ್ಕೆ ಬಸ್ಗಳನ್ನ ಓಡಿಸ್ಬೇಕಾದ್ರೆ ಬಸ್ಗಳನ್ನ
ನಡೆಸಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. ಡ್ರೈವರು ಹಿಂದ 100 ಮುತ್ತುಗಳಿವೆ ಅಂತ ಬರ್ಸಿರ್ತಾರೆ ಬೋರ್ಡ್ ಮ್ಯಾಗ, 100 ಮುತ್ತುಗಳಿವೆ ಅಂತ ಬರ್ಸಿರ್ತಾರೆ. ಆ ಮುತ್ತುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಆ ಡ್ರೈವರ್ದು. ಅದಕ್ಕೆ ಎಚ್ಚರಿಕೆಯಿಂದ ಗಾಡಿಯನ್ನ ಓಡಿಸಬೇಕಾಗುತ್ತೆ. ಹಾಗಾಗಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ 37ನೇ ಕಾರ್ಯಕ್ರಮ ಅದು ನಮ್ಮ ಹುಣಸಿಕಟ್ಟಿ ಗ್ರಾಮದೊಳಗ ನಡೆದದ್ದು. ಬಹಳಷ್ಟು ನಾವೆಲ್ಲರೂ ಏನು ನಿಯಮಗಳದವನ್ನ ಪಾಲಿಸಿಕೊಂಡು ಇನ್ನೊಬ್ಬರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ನಿಯಮವನ್ನ ಪಾಲನೆ ಮಾಡುವಂತ ಮಕ್ಕಳು ನೀವೆಲ್ಲರಾಗಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಾಸ್ತಾವಿಕವಾಗಿ ನನಗೆ 2 ಮಾತುಗಳನ್ನು ಹೇಳಲು ಅನುಮತಿ ಕೊಟ್ಟು ಸೊ ಇದು ನಮ್ಮ ಜನರಲ್ ಮೈಂಡ್ ಸೆಟ್, ಎಲ್ಲ ಕಡೆ ಇದೇ ಮೈಂಡ್ ಸೆಟ್ ಇರುತ್ತೆ ನಮ್ಗೆ. ಸೊ ಒಬ್ಬರು 60 ಹೋಗ್ತಾ ಇದ್ದಾರೆ, ಇನ್ನೊಬ್ಬರು 65 ಹೋಗ್ತಿದ್ದಾರೆ. ಮುಂದೆ ಒಂದು ಟ್ರಕ್ ಬರುತ್ತೆ, ಏನು ಮಾಡ್ಬೇಕು, ಇಬ್ಬರು ಡ್ರೈವರು, ನೀವು ಡ್ರೈವರ್ ಏನು ಮಾಡ್ತೀರಿ, ಫಸ್ಟ್ ಟ್ರಕ್ಕಿಂಗ್ ನೋಡ್ಬೇಕು. ನಾನು ನೋಡ್ಕೊಂಡು ಏನು ಮಾಡಬೇಕು, ನಾನು ಬ್ರೇಕ್ ಹಾಕಬೇಕು, ಈ ಡಿಸಿಷನ್ ಮಾಡಬೇಕು ನಾನು. ಸೊ ನೀವು ಗಾಡಿ ಮೇಲೆ ಹೋಗ್ತಿದ್ರೆ ಎಲ್ಲಿ ನಾವು ಬ್ರೇಕ್ ಹೊಡಿತೀವಿ ಅಲ್ಲೇ ಗಾಡಿ ನಿಲ್ತೈತೆ, ನೀವು ಹಂಗೆ ಹೊಡ್ಕೊಂಡು ಹೋಗ್ರಿ. ಎಲ್ಲಿ ಡಿಸೈಡ್ ಮಾಡ್ತೀರಿ ಮತ್ತೆ ನಾ ಇಲ್ಲಿ ನಿಲ್ಕೋಬೇಕಂತ ಡಿಸೈಡ್ ಅಲ್ಲೇ ನಿಂತ್ಕೊಳ್ತೀರಾ, ಸಣ್ಣಾಗಿ ನಿಂತ್ಕೊಳ್ಳೋಕೆ ಪಾಸಿಬಲ್ ಇದೆಯಾ, ಇಲ್ಲ. ಹಾಗೆ ಗಾಡಿದು ಬ್ರೇಕ್ ಹೊಡೆದ ಜಾಗದಲ್ಲಿ ನಿಮ್ಮ ಗಾಡಿ ನಿಲ್ಲಂಗಿಲ್ಲ. ಏನು ಮಾಡುತ್ತೆ, ಒಂದು ಸ್ವಲ್ಪ ಮುಂದೆ ಹೋಗ್ತೈತಿ. ಇಲ್ಲಿ ಬ್ರೇಕ್ ಹೊಡೆದೆ, ಆಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿ ನಿಮ್ಮ ಗಾಡಿ ಸ್ಟಾಪ್ ಆಗ್ತೈತಿ. ಸೊ ಇದಕ್ಕೆ ಏನಂತೀವಿ ನಾವು ಸ್ಟಾಪಿಂಗ್ ಡಿಸ್ಟೆನ್ಸ್. ನೀವೆಲ್ಲ ಓದಿರ್ತೀರಿ, ಇದು ಜಸ್ಟ್ ಕಾಂಪಿಟೇಷನ್, ಇದು ಏನೋ ಇಲ್ಲಿ ಟೆಕ್ನಿಕಲ್ ಏನೋ ಇರಲ್ಲ. ಸೊ ಅದಕ್ಕೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಇರ್ತೀವಿ ಅಂತ ಹೇಳ್ತೀವಿ. ನೀವೇ ಹೆಚ್ಚಿಗೆ ಫಾಸ್ಟ್ ಹೊಡ್ಕೊಂಡು ಬಂದರೆ ನಿಮಗೆ ಒಂದು ಸ್ವಲ್ಪ ಹೆಚ್ಚಿಗೆ ಮುಂದೆ ನಿಲ್ತೀರಿ. ಹಂಗೆ ನಡ್ಕೊಂಡ್ರೆ ನಿಮ್ಮ ಪೇರೆಂಟ್ಸ್ ನಿಮ್ಮ ಗಾಡಿ ಓಡಿಸೋ ಕಡಿದಾರ, ಯಾರಾದ್ರು ಇದ್ದಾರಾ? ಇಲ್ಲ, ಒಳ್ಳೇದು. ಫ್ರೆಂಡ್ಸ್, ಅದು ನೀವು ಮಾಡಿದಿರೋ ತಪ್ಪು. ಗಾಡಿ ಓಡಿಸೋಕೆ ಎಷ್ಟು ಜನ ತಂದೆ ತಾಯಿಗಳು ಓಡಿಸ್ಬೇಡ ಅಂತ ಹೇಳಿದ್ದಾರೆ, ಓಡಿಸ್ಬೇಡ ಅಂತಲೂ ಯಾರು ಹೇಳಿಲ್ಲ. ಫ್ರೆಂಡ್ಸ್, ಅದು ಒಂದು ಪಾಯಿಂಟ್. ಸೊ ಏನೀಗ ಗೊತ್ತಿರಬೇಕು, ಒಬ್ಬ ಸಾಮಾನ್ಯ ನಾಗರಿಕನಾಗಿ ಒಂದು ಗಾಡಿ ನೀವು ರಸ್ತೆ ಮೇಲೆ ತರಬೇಕಾದ್ರೆ ನಿಮಗೆ ಏನೇನು ಅರ್ಹತೆ ಇರಬೇಕು, ಲೈಸೆನ್ಸ್ ಇರಬೇಕು, 18 ವರ್ಷ ಆಗಿರಬೇಕು, ಗಾಡಿ ಡಾಕ್ಯುಮೆಂಟ್ಸ್ ಪ್ರಾಪರ್ ಇರಬೇಕು, ಇದೆಲ್ಲ ವಿಷಯ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಪಾಲನೆ ಮಾಡೋಕ್ಕೆ ಆಗ್ತಿಲ್ಲ, ಅದು ಮುಖ್ಯ. ಸೊ ಒಂದೆಲ್ಲ ಓದಿದೆ, ನಾನು ಹೇಳೋದೆಲ್ಲ ಹೇಳಾಗಿದೆ ಜಗತ್ತಿನಲ್ಲಿ, ಪಾಲನೆ ಮಾಡೋದಷ್ಟೇ ಓದಿದೆ ಅಂತ. ಸೊ ನಾವು ಅದನ್ನೇ ಮಾಡಬೇಕು. ಯಾವ ವಿಷಯಗಳು ನಮಗೆ ಪಾಲನೆ ಮಾಡಲಿಕ್ಕೆ ಬಿಡಲ್ಲ. ಕೆಲವು ನಮಗೆ ಏನೋ ಹೇಳ್ತಿರ್ತವೆ ಹಿಂದೆ, ಈಗ ಹೇಳಿದಲ್ಲ, ನಾವು ಗಾಡಿ ಓಡಿಸ್ಬೇಕಂದ್ರೆ ಗಾಡಿ ಬೇರೆಯವ್ರು ನೋಡ್ಕೊಂಡು ನಾನು ಮಾಡಲಿ ಅಂತ ಅದೊಂದು ಫೀಲಿಂಗ್ ಬಂದಿರ್ತೈತಿ. ಆ ಫೀಲಿಂಗ್ನ ಕಂಟ್ರೋಲ್ ಮಾಡೋದು ನಾವು ಕಲಿಬೇಕು. ಸೊ ಇದು ಮೇಜರ್ ನಮಗೆ ಬೇಕಾಗಿರೋದು. ಸೊ ಈಗ ನಾನು ಇದೆಲ್ಲ ನೀವು ಸಣ್ಣವರಿದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಏನೋ ಕನ್ಸಿಟ್ಕೊಂಡಿರ್ತಾರೆ, ನಿಮ್ಮ ಮಗ ದೊಡ್ಡನಾಗಿ ಅದನ್ನು ಮಾಡ್ತಾನೆ, ಏನೋ ಡಾಕ್ಟ್ರು ಇಂಜಿನಿಯರ್ ಆಗ್ತಾನೆ, ನಮ್ಮೆಲ್ಲರಿಗೆ ಹೆಲ್ಪ್ ಮಾಡ್ತಾನೆ, ಮುಂದೆ ಹೋಗಿ ಅನ್ನೋ ಕನಸು ನಿಮ್ಮ ತಂದೆ ತಾಯಿ ಕಟ್ಕೊಂಡಿರ್ತಾರೆ, ನೀವು ಕಟ್ಕೊಂಡಿರ್ತೀರಿ. ಸೊ ಆ ಕನಸಿಗೆ ಏನಾಗುತ್ತೆ, ನಿಮ್ಮ ತಂದೆ ತಾಯಿ ಕನಸಿಗೆ ಏನಾಯಿತು, ನಿಮಗೇನಾಯಿತು ಥಿಂಕ್ ಮಾಡಬೇಕು. ಅದೇ ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ಅಂತ ತಿಳ್ಕೊಳ್ಳಿ, ಅವರೇ ತಂದೆನೇ ಹೆಲ್ಮೆಟ್ ಇಲ್ದಾನೆ ರೋಡಿಗೆ ಹೋಗ್ತಿದ್ದಾರೆ, ಫಾಸ್ಟ್ ಬರ್ತಾರೆ, ಅವ್ರಿಗೆ ಏನಾದರೂ ನಿಮಗೇನಾಗ್ಬೋದು, ನಿಮ್ಮ ಫ್ಯಾಮಿಲಿ ಗತಿ ಏನು. ಸೊ ನಾವು ಇದೆಲ್ಲ ಥಿಂಕ್ ಮಾಡಬೇಕು. ಅದಕ್ಕೆ ನಿಮ್ಮ ತಂದೆ ಇರಲಿ, ತಾಯಿ ಇರಲಿ, ಅಣ್ಣ ತಮ್ಮ ಯಾರೇ ಇರಲಿ, ಅವ್ರು ರೋಡಲ್ಲಿ ಹೋಗ್ತಿದಾರಂದರೆ ಸೇಫ್ ಇಲ್ಲ ಅಂತ ತಿಳ್ಕೊಳ್ಳಿ. ಸೊ ಜಸ್ಟ್ ಒಂದು ಡಾಟಾ ಇಡೀ ವಿಶ್ವದಲ್ಲಿ. ಸೊ ಈಗ ಮುಂಚೆ ಎಲ್ಲ ನಾವು ಏನಾಗ್ತಿತ್ತು, ವಯಸ್ಸಾಗಿ ಸಾಯ್ತಿದ್ರು, ಕರೆಕ್ಟಾ? ಆಲ್ಮೋಸ್ಟ್ ಎಲ್ಲರೂ 100 ವರ್ಷ 105 ವರ್ಷ ಇಷ್ಟು ಬಾಳ್ತಿದ್ರು ನಮ್ಮ ಏರಿಯಾರೆಲ್ಲ. ನಿಮ್ಮಲ್ಲಿ ಒಂದು ಜಸ್ಟ್ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇದೆ ನೀವು ವಯಸ್ಸಾಗಿ ಸಾಯ್ತೀರಂತ? ಯಾರಿಗೆ ಕಾನ್ಫಿಡೆನ್ಸ್ ಇದೆ ನಾನು ವಯಸ್ಸಾಗಿ 100 ವರ್ಷ ಬಾಳ ಸಾಯ್ತೀರಂತ? ಯಾರಿಗೆ ಕಾನ್ಫಿಡೆನ್ಸ್ ಇದೆಯಾ? ಇಲ್ಲ, ಯಾರಿಗೂ ಇಲ್ಲ. ಟ್ರ್ಯಾಕ್ಟರ್ನಾಗ ಟೇಪ್ ಹಚ್ಚೋದ್ರಿಂದನೂ ಬಹಳ ಅಪಘಾತಗಳು ಬಹಳ ಆಗತ್ತವ. ಯಾಕಂತಂದ್ರ ಅವರು ಆ ಹಿಂದ್ ಬಂದದ್ದು ಹಾರ್ನ್ ಹೊಡೆದದ್ದು ಏನ್ ಗೊತ್ತಾಗೋದಿಲ್ಲ. ಇವರು ಆ ಟೇಪಿನ ಸೌಂಡ್ ತಮಗಲ್ದ ಇಡೀ ಊರಿಗೆ ಕೇಳುವ ಹಂಗ ಅದನ್ನ ಹುಯ್ ಅಂತ ಟೇಪ್ ಸೌಂಡ್ ಬಿಟ್ಟು ಏನೈತಿ ಅಂತಂದ್ರ ಫಾಸ್ಟ್ ಹೋಗಿರ್ತಾರ, ಹಿಂದ್ಲಾವ ಏನೈತಿ ಅಂತಂದ್ರ ಗೊತ್ತಿಲ್ದಂಗ ಅವ ಸೈಟ್ ತಗೊಂತಾನಂದ್ರ ಅವ ಹೋಗಿ ಅದಕ್ಕೆ ಗಾಡಿಗೆ ಹಿಡಿತಾನ. ಇದರಿಂದನೂ ಏನಾಗತ್ತ ಅಂತಂದ್ರ ರಸ್ತೆ ಅಪಘಾತಗಳು ಹೆಚ್ಚಾಕವು. ಆಮೇಲೆ ಅಲ್ಲೆಲ್ಲ ಲೋಕೋಪಯೋಗಿ ಅವ್ರೆಲ್ಲ ಮಾಹಿತಿ ಬರ್ತಿದ ರಸ್ತೆದೊಳಗ, ಇಲ್ಲಿ ಈ ನಗರದಲ್ಲಿ ಇಷ್ಟು ಸ್ಪೀಡ್ ಅಂತ ಬರೆದಿದ್ರ. ಅದನ್ನ ಬಿಟ್ಟು ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಹೆಚ್ಚಿನ ಸ್ಪೀಡ್ ಪ್ರಮಾಣ ಈ ಶಾಲಾ ವಲಯ ಇರ್ತೈತಿ, ನಿಧಾನವಾಗಿ ಚಲಿಸ ಅಲ್ಲಿ ಮತ್ತೊಂದು ಸ್ಪೀಡ್, ಹಿಂಗ ಎಲ್ಲ ಏನೈತಿ ಅಂತಂದ್ರ ಇದರಿಂದ ಅಪಘಾತಗಳು ಹೆಚ್ಚಾಕವು. ಆಮೇಲೆ ನೀವು ಮುಂದೆ